ஆ, காது காது மலத்து அப்படி. நான் தான் பேசுவேன். ம், பேசு. மாமே இன்னும் நிறைய சொந்தங்க இருக்குடா. ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಮಾತಾಡಕ್ಕೆ ಹೋಗ್ತಿರೋದು ಹೊಸದಾಗಿ ರಿಲೀಸ್ ಆಗಿರುವಂಥ ಸೂರಿ ಅವರ ಮಾಮನ್ ಸಿನಿಮಾದ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಕಾಸ್ಟಿಂಗ್ ಡೀಟೇಲ್ಸ್, ಪ್ರೊಡಕ್ಷನ್ ಡೀಟೇಲ್ಸ್ ಹಾಗೂ ಸಿನಿಮಾ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯೋಣ. ಮಾಮನ್ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಉತ್ತಮ ಓಪನಿಂಗ್ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಡೇ 1 ಅಂದಾಜು ಕಲೆಕ್ಷನ್ ಬಂದ್ಬಿಟ್ಟು ಭಾರತದಲ್ಲಿ 4 ರಿಂದ 6 ಕೋಟಿ ಆಗಿರುವುದು. ಹಾಗೆ ವಿಶ್ವದಲ್ಲಿ 7 ರಿಂದ 9 ಕೋಟಿ ಅಪ್ರಾಕ್ಸಿಮೇಟ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಲೆಕ್ಷನ್ ನೋಡಿದರೆ ಸಿನಿಮಾ ಒಳ್ಳೆ ಹೈಪ್ನೊಂದಿಗೆ ಓಪನ್ ಆಗಿದೆ ಅಂತ ಹೇಳ್ಬೋದು. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ವಿವರವಾಗಿ ಮಾತಾಡ್ತಾ ಹೋದರೆ, ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಸೂರಿ ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅಂದರೆ ಹೀರೋ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಐಶ್ವರ್ಯ ಲಕ್ಷ್ಮಿ ಅವರು ಹೀರೋಯಿನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ರಾಜ್ ಕಿರಣ್ ಅವರು ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಮೇನ್ ರೋಲಲ್ಲಿ ನೋಡ್ತಾ ಹೋದರೆ ಬಾಲ ಸರ್ವಾನನ್ ಅವರು ಈ ಒಂದು ಮೂವಿಯಲ್ಲಿ ಕಾಮಿಡಿಯಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಕಾಸ್ಟಿಂಗ್ ಸಿನಿಮಾಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ನಿರ್ದೇಶಕ ಪ್ರಶಾಂತ್ ಪಾಂಡ್ಯರಾಜ್ ಅವರು ಈ ಒಂದು ಮೂವಿನ ನಿರ್ದೇಶನವಾಗಿರ್ತಾರೆ, ಅಂದರೆ ಡೈರೆಕ್ಟ್ ಮಾಡಿರ್ತಾರೆ. ನಿರ್ಮಾಪಕರು ಬಂದ್ಬಿಟ್ಟು ಕುಮಾರ್ ಕರುಪ್ಪನವರು ಈ ಒಂದು ಮೂವಿಯನ್ನು ನಿರ್ಮಾಪಕರನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ನ ಹಿಮೇಶ್ ಅಬ್ದುಲ್ ವಹಾಬ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ನೀಡಿರ್ತಾರೆ. ಹಾಗೆ ಈ ಒಂದು ಮೂವಿಯ ಫೋಟೋಗ್ರಫಿ ಬಗ್ಗೆ ನೋಡ್ತಾ ಹೋದರೆ ಮೂವಿಯಲ್ಲಿ ವಿಜುವಲ್ಸ್ ತುಂಬಾ ಚೆನ್ನಾಗಿವೆ ಅಂತಲೇ ಹೇಳ್ಬೋದು. ಸಿನಿಮಾದ ಗ್ರಾಮೀಣ ಹಿನ್ನೆಲೆ ಹೊಂದಿದ್ದು ಫ್ಯಾಮಿಲಿ ಡ್ರಾಮಾ ಪ್ಲಸ್ ಎಮೋಷ್ನಲ್ ಸ್ಟೋರಿ ಹೊಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯ ಸ್ಟೋರಿ ಬಗ್ಗೆ ಮಾತಾಡ್ತಾ ಹೋದರೆ, ಮಾಮನ್ ಸಿನಿಮಾ ಒಂದು ಫ್ಯಾಮಿಲಿ ಎಮೋಷನ್ ಡ್ರಾಮಾ ಆಗಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಮಾಮ ಮತ್ತು ಅವನ ಕುಟುಂಬದ ನಡುವೆ ನಡೆಯುವ ಸಂಬಂಧಗಳ ಕಥೆ ತೋರಿಸಲಾಗುತ್ತೆ. ಮೇನ್ ವಿಷಯ ಏನಪ್ಪ ಅಂತಂದರೆ ಕುಟುಂಬದ ಸಂಬಂಧಗಳು, ಪ್ರೀತಿ ಮತ್ತು ಜವಾಬ್ದಾರಿ, ಗ್ರಾಮೀಣ ಜೀವನ. ಸೂರಿ ಅವರ ಪಾತ್ರ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದೆ. ಮೂವಿಯ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಸೂರಿ ಅವರ ಆ್ಯಕ್ಟಿಂಗ್ ಈ ಒಂದು ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅದರ ಜೊತೆಗೆ ಐಶ್ವರ್ಯ ಲಕ್ಷ್ಮಿ ಅವರು ಡೀಸೆಂಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಈ ಒಂದು ಮೂವಿಯಲ್ಲಿ. ಹಾಗೆ ಅದರ ಜೊತೆಗೆ ರಾಜ್ ಕಿರಣ್ ಅವರು ಪ್ರೆಸೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೆ ಒಟ್ಟಾರೆ ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಅನಿಸೋ ಹಾಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ಹೇಶಮ್ ಅಬ್ದುಲ್ ವಹಾಬ್ ಅವರ ಮ್ಯೂಸಿಕ್ ಶೂಟಿಂಗ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಮೋಷನ್ ಸೀನ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯಲ್ಲಿ ಸಿನಿಮ್ಯಾಟೋಗ್ರಫಿ ಗ್ರಾಮೀಣ ಸೌಂದರ್ಯವನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮೂವಿಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ಮಾತಾಡ್ತಾ ಹೋದರೆ, ಸ್ಟ್ರಾಂಗ್ ಎಮೋಷ್ನಲ್ ಸ್ಟೋರಿ ಮತ್ತು ಸೂರಿನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಆಡಿಯನ್ಸ್ಗೆ ಪರ್ಫೆಕ್ಟ್ ಆಗುವಂಥ ಮೂವಿ ಅಂತಲೇ ಹೇಳ್ಬೋದು. ಕೆಲವು ಕಡೆ ಸ್ಲೋ ನರೇಷನ್, ಪ್ರೆಡಿಕ್ಟಬಲ್ ಸೀನ್ ಅನಿಸ್ಬೋದು. ಒಟ್ಟಿನಲ್ಲಿ ಮೂವಿ ಮಾತ್ರ ಸಖತ್ತಾಗಿದೆ. ಮಾಮನ್ ಸಿನಿಮಾ ಫ್ಯಾಮಿಲಿ ಜೊತೆ ನೋಡಲು ಒಳ್ಳೆ ಎಮೋಷನ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಸೂರಿ ಅವರ ಮಾಮನ್ ಮೂವಿ ಯಾರೆಲ್ಲ ಥಿಯೇಟರ್ನಲ್ಲಿ ನೋಡಿದ್ದೀರಾ ಮತ್ತು ಯಾರೆಲ್ಲ ಟಿ ವಿಯಲ್ಲಿ ನೋಡಿದ್ದೀರಾ, ಥಿಯೇಟರ್ ಮತ್ತು ಟಿ ವಿಯಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.